ದೇಶ ಅಲ್ಲ ಮೇಡಮ್, ಮೋದಿ ಸಾಯ್ಬೇಕು, ಅವಾಗೆ ದೇಶ ಚೆನ್ನಾಗಾಗೋದು. ಸರ್ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಅಲ್ಲ, ನಾವು ಏನ್ ತಿಂತಾ ಇದ್ರಿ 3 ದಿವಸದಿಂದ ನಮ್ಗೆ ಗೊತ್ತು. 3 ದಿವಸ ಆಯ್ತು ಗಾಡಿ ನಿಲ್ಸಿ, ಗ್ಯಾಸ್ ಇಲ್ಲ. ಎಷ್ಟ್ ದಿನ ಆಯ್ತು ಬಂದು ಕೇಳಿ. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಅವ್ರು ಡಿ ಕೆ ಹೇಳ್ತಾ ಇದನಲ್ಲ, ನಮ್ದೇನಿಲ್ಲ ಅವಂದೇ ಅಂತ ಎಲ್ಲ. ಯಾರ್ಗೆ ಹೇಳೋದು ಹೇಳಿ? ಎಷ್ಟವರಿಂದ ನಿಂತಿದ್ದೀರಾ? 9:45 ಬಂದಿರೋದು ಮೇಡಮ್. ಎಷ್ಟಾಯ್ತು ನೋಡಿ ಟೈಮ್ ಇವಾಗ. ನೋಡಿ ಇಲ್ಲಿ ಗ್ಯಾಸ್ ಇಲ್ಲ, ಇಲ್ಲಿ ನೋಡಿ ತೋರಿಸುತ್ತೆ ನಿಮ್ಗೆ. ಏನಿಲ್ಲ ಇವಾಗ ನೋಡಿ ಹಾಕ್ತಿರಿ, ಎಷ್ಟು ಆಗುತ್ತೆ ನೋಡಿ. 1.5 ಕಿಲೋಮೀಟರ್ ಆ ಸರ್ಕಲ್ ಇಂದ, ದೇವಸ್ಥಾನ ಇಂದ ತಳ್ಕೊಂಡ್ ಬಂದಿರೋದು. ನಾವ್ ಯಾರ್ಗೆ ಹೇಳೋದು ಹೇಳಿ? ಈಗ ಅದ್ರ ಜೀವನ ಹೇಗೆ? ಅದೇ ಯಾರನ್ನ ಮಾತಾಡಿದ್ರೆ ಹೊಡಿಬೇಕು, ಏನೋ ಚೈನ್ ಕಿತ್ಕೊಂಡು ಹೋಗ್ಬೇಕು, ಮಕ್ಳು ಸಾಕ್ಬೇಕು, ಚೂರಿ ಹಾಕ್ಬೇಕು, ಆ ಕೆಲಸ ಮಾಡ್ಬೇಕು ಇವಾಗ ಆಟೋ ಡ್ರೈವರ್ಗಳು. ಅದೇ ಒಳ್ಳೆ ಹೆಸರು ಇದೆ ಆಟೋ ಅವ್ರದ್ದು. ಮೋದಿನೇ ಯಾಕೆ ಸರ್ ಬ್ಲೇಮ್ ಮಾಡ್ತೀರಾ? ಮೋದಿ ಅಲ್ಲ ಮೇಡಮ್, ಏನ್ ಎಲ್ಲ ಇದೇ ಮಾಡ್ತಾ ಇರೋದು. 55 ರೂಪಾಯಿ ಇದ್ದಿದ್ದು ಗ್ಯಾಸ್ ಎಷ್ಟು ನೋಡಿ ಹೋಗಿ. ಬೇರೆ ಕಡೆ ಇದು ಕ್ಯೂ ಯಾಕೆ ಇರೋದು ಅಂತ 100 ರೂಪಾಯಿ ಅಂತ, ಬೇರೆ ಕಡೆ 140 ರೂಪಾಯಿ. ಯಾರ್ಗೆ ಹೇಳೋದು ಹೇಳಿ ನಾವು? ಸರ್ ನೀವು ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ಬೇಕು, ಹೋಗ್ಬಿಟ್ಟು ಎಲ್ಲಿ ಯಾರು ಕೇಳ್ತಾ ಇದಾರ ಮೇಡಮ್? ಯಾರನ್ನ ಬರ್ತಾ ಇದಾರ? ಎಲ್ಲ 1.5 ತಿಂಗಳಿಂದ ತೋರಿಸ್ತಾರೆ. ಯಾರನ್ನ ಮಿನಿಸ್ಟರ್ ಮಕ್ಕಳು ಏನನ್ನ ಹಾಕ್ಬಿಟ್ರೆ ಎಲ್ಲ ದೊಡ್ಡ ನ್ಯೂಸ್ ಆಗಿ ಪೊಲೀಸು ಅದು ಎಲ್ಲ ಕೆಲಸ ಮಾಡ್ಬಿಡ್ತಾರೆ. ಇದು ನಮ್ಮ ಲೆಕ್ಕನೇ ಇಲ್ಲ. ನೋಡೋಣ ನಾವು. ಇದು ಸೆಲೆಬ್ರಿಟಿ ಅದು ನ್ಯೂಸ್ ನಲ್ಲಿ ತೋರ್ಸೋದಾ? ಕೊಡೋನು ಹಿಂಗ್ ಕೊಟ್ಬಿಡ್ಬೇಕು, ಯಾರು ಗೊತ್ತಾಗ್ಬಾರ್ದು. ಇವ್ನ್ಗೂ ಅವ್ನ್ಗೆ ಗೊತ್ತಾಗ್ಬೇಕು. 500 ರೂಪಾಯಿ ಗ್ಯಾಸ್ ಕೊಟ್ಬಿಟ್ರೆ 200 ರೂಪಾಯಿ ಗ್ಯಾಸ್ಗೆ ನಾನು ಕೊಡ್ತಾ ಇದ್ದೀನಿ ಅಂತ ಅವ್ರ ಹೆಸರು, ಅವ್ರ ಗೋಲ್ಡ್ ಲೆಕ್ಕ, ಗೋಲ್ಡ್ ಅಡ್ವರ್ಟೈಜು, ಅವರು ಹೀರೋ ಅಡ್ವರ್ಟೈಸ್ ಅದಲ್ಲ ಮೇಡಮ್. ಮಾಡಿದ್ರೆ ಮನ್ಸಾರೆ ಮಾಡ್ಬೇಕು. ಯಾವ ತರ ಪರಿಹಾರ ಬೇಕು ಮತ್ತೆ ನಿಮ್ಗೆ? ಏನ್ ಪರಿಹಾರ ಮೇಡಮ್? ನಮ್ ಗ್ಯಾಸ್ ಕಮ್ಮಿ ಮಾಡಿ ಯಾರು ಕೊಡ್ಬೇಕಾಗಿಲ್ಲ. ನಾವು ಕಷ್ಟಪಟ್ಟು ನಾವು ದುಡ್ಕೊಂತೀವಿ, ನಮ್ಗೇನ್ ಬೇಕಾಗಿಲ್ಲ. ನಾವು ಅಳೋದು ಇಲ್ಲ, ಕಿತ್ಕೊಂಡು ಹೋಗ್ಬಿಡ್ತೀನಿ ಬೇಕಾದ್ರೆ ಹೃದಯ ಬೇರೆಯವ್ರದ್ದು ಅಂತವ್ರು. ನಾವು ಸುಮ್ನೆ ಅಳೋದು ಅದೆಲ್ಲ ಮಾಡಕ್ ಹೋಗಲ್ಲ. ಆದ್ರೆ ಮಾಡ್ತೀರಿ, ರೈಲ್ ನಲ್ಲಿ ಬಿದ್ದೋಗ್ತೀರಿ, ಇಲ್ಲಿ ಕತ್ತಿ ಹಾಕ್ಬಿಡ್ತೀನಿ, ಭಯಾನೇ ಬೀಳಂಗಿಲ್ಲ. ಇಷ್ಟು ಕೋಪ ವೇಷ ಬೇಡ. ವೇಷ ಅಂದ್ರೆ ಮೇಡಮ್ 1.5 ತಿಂಗಳಿಂದ ಏನ್ ನೀವು ಕೊಡ್ತೀರಾ? 5 ಮಕ್ಕಳು ಸಾಕ್ಬೇಕು. ಅಲ್ಲಿ ಪೆನ್ ತಗೊಂಡ್ಬರೋದು ಯೋಗ್ಯತೆ ಇಲ್ಲ ನಮ್ಗೆ. ಕರೆನ್ಸಿ ರೀಚಾರ್ಜ್ ಇಲ್ಲ, ಫೋನ್ ನಲ್ಲಿ ರೀಚಾರ್ಜ್ ಇಲ್ಲ. ಯಾರು ಹಾಕ್ತಾರೆ ಹೇಳಿ? ನೋಡಿ ಇವಾಗ ಎಷ್ಟು ಗ್ಯಾಸ್ ಹಾಕ್ತಾರ ಅದಲ್ಲಿ ನೋಡಿ. 50 ರೂಪಾಯಿ ಇದ್ದಿದ್ದು ಎಷ್ಟು ಗ್ಯಾಸ್ ಅಲ್ಲಿ ನೋಡಿ, ನೀವೇ ನೋಡಿ. 89 ಅಲ್ವಾ ಸರ್? ಇದು ಕಮ್ಮಿನೇ ಅಲ್ವಾ? ಗೌರ್ಮೆಂಟ್ ಅಲ್ವಾ ಇದು? ಕಮ್ಮಿ ಆಗಿದೆಲ್ಲ. ಎಲ್ಲಿ 54 ರೂಪಾಯಿದು ಕಮ್ಮಿ? 100 ರೂಪಾಯಿ ಗ್ಯಾಸ್ ಮಿನಿಮಮ್ ಎಷ್ಟು ಕೊಡ್ತಾ ಇರೋದು? ಖಾಸಗಿ ಬಂಕ್ಗಳಲ್ಲಿ ಇನ್ನೂ ಜಾಸ್ತಿ. ಮೇಡಮ್ ಗೊತ್ತು, 150. ಅದಕ್ಕೆ ಕ್ಯೂ ನಲ್ಲಿ ತಳ್ಕೊಂಡ್ ಬರ್ತಾರ, ಸಾಯ್ತಾ ಇರೋದು. ಟಿಫನ್ ಇಲ್ಲ, ಏನಿಲ್ಲ. ಅಲ್ಲಿ ಮಾಡಕ್ ಹೋದ್ರೆ ಆಟೋ ಅವ್ರು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅಂತ. ಕಸ್ಟಮರ್ ಹತ್ರ 20 ರೂಪಾಯಿ ಎಕ್ಸ್ಟ್ರಾ ಕೊಡಿ ಮೇಡಮ್ ಈ ತರ ಟ್ರಾಫಿಕ್ ನಲ್ಲಿ. ಅಂದ್ರೆ ನಿಮ್ ಪ್ರಾಬ್ಲಮ್, ನಮ್ಗೇನ್ ಗೊತ್ತಂತ ಇಳ್ಬಿಟ್ಟು ಬಾಸ್ಟರ್ ಹಿಂಗೆ ಹಂಗೆ ಅಂತ ಹುಡುಗಿರ್ ಬೈಕ್ ಬಿಟ್ಟು ಹೋಗ್ತಾರೆ. ಸರ್ ಈಗ ಮೊದ್ಲು 36 ರೂಪಾಯಿ ಇತ್ತು, ಈಗ ಅದೇ ಬಾಡಿಗೆಲೆ ಹೊಡಿತಾ ಇದ್ದೀರಾ. ಜಾಸ್ತಿ ಏನ್ ಬೇಡವಾ ನಿಮ್ಗೆ? ಅದಕ್ಕೆ ಮೇಡಮ್ 20 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕಸ್ಟಮರ್ಗೆ ಬೈತಾ ಇದಾರೆ. ನಿಮ್ ಪ್ರಾಬ್ಲಮ್, ನೀವು ಸಾಯಿರಿ, ನಮ್ಗೇನ್ ಗೊತ್ತು ಎಷ್ಟು ತೋರಿಸ್ತಾ ಇದೆ ಆಪ್ನಲ್ಲಿ ಅಷ್ಟೇ ಕೊಡೋದು ಅಂತ. ನಾವ್ ಯಾರ್ಗೆ ಹೇಳೋದು ಹೇಳಿ? ನಿಮ್ದು ಕೈ ಬಾಡಿಗೆನ ಆಪೆ ಹೊಡಿಯೋದು. ಕೈ ಬಾಡಿಗೆ ಎಲ್ಲಿ ಹೊಡಿತೀರಾ? ಎಲ್ಲಿ ಸಿಕ್ಕತ್ತೆ? ಮೊದ್ಲು ಎಷ್ಟು ಹೊಡಿತಿದ್ರಿ, ಇವಾಗ ಎಷ್ಟು ಹೊಡಿತಾ ಇದೀರಾ? ಮೊದ್ಲು 1200 1300 ದುಡಿತಾ ಇದೀವಿ. ಇವಾಗ 3 ದಿವಸಕ್ಕೆ ಗ್ಯಾಸ್ ಹಾಕ್ಸ್ಕೊಂಡಿದೀನಿ. 800 700 600 ಆಗುತ್ತೆ. ಬಿಡಿ ಸರ್, ದಿನದ ಆಗುತ್ತೆ. ಎಲ್ಲಾಗುತ್ತೆ ಮೇಡಮ್, ಎಲ್ಲಾಗುತ್ತೆ. 12,000 ಬಾಡಿಗೆ. 5 ಮಕ್ಕಳು ಹೆಂಗ್ ಸಾಕ್ತೀರಾ? 5 ಮಕ್ಳು ಯಾಕೆ ಮಾಡ್ಕೊಂಡ್ರಿ ನೀವು? ಇನ್ನ 5 ಬೇಕು ನನ್ಗೆ, ಇನ್ನ 5 ಬೇಕು ಮೇಡಮ್. ಸರ್ ಈ ಪರಿಸ್ಥಿತಿಲಿ 5 ಮಕ್ಳು ಬೇಕಾ? ಇರ್ಲಿ ಮೇಡಮ್, ಸಾಕೋದ್ ನಾವಲ್ಲ, ದೇವರು. ನಾವು ಖಾಲಿ ಅದು ಅವ್ರಿಗೆ ಸುಮ್ಮನೆ ಇರೋದಷ್ಟೇ. ಇನ್ನೊಂದ್ ಮದ್ವೆ ಮಾಡ್ಕೊಂತೀನಿ ದುಡಿಮೆ ಚೆನ್ನಾಗಿದ್ರೆ. ಇದೇ ತರ ಅಂದ್ರೆ ಎಷ್ಟು ತಿಂಗಳು ಇನ್ನ ಎಷ್ಟು ಈ ತರ ನಾವು ಕಷ್ಟ ಪಡ್ಬೇಕು ಹೇಳಿ? ಈಗ ಲೈನ್ ಕ್ಯೂ ನಲ್ಲಿ ನಿಲ್ಕೊಂಡು 1 ಅವರ್ 2 ಅವರ್ ಹಾಕೊಂಡು ಹೋದ್ರೆ ನಾವ್ ಏನ್ ದುಡಿಯೋದು ಹೇಳಿ? ಏನು ಉದಾಹರಣೆ ಸಿಗ್ತಾ ಇಲ್ಲ ಗ್ಯಾಸ್ ಬಗ್ಗೆ. ಎಷ್ಟು ಗಂಟೆ ಬಂದ್ರಿ ನೀವು? ಮೇಡಮ್ ನಾನು ಬಂದು 11 ಗಂಟೆಗೆ. 12 ಗಂಟೆ ಆಯ್ತು, 1 ಅವರ್ ಆಯ್ತು. ಏನಂತ ದುಡಿಬೇಕು ಹೇಳಿ? ಅಲ್ಲ ಈಗ ರಾಜ್ಯ ಸರ್ಕಾರದವರು ನಿಮ್ಗೆ ಸ್ವಲ್ಪ ಕಣ್ಣೆ ತೋರಿಸ್ಬೇಕಲ್ವಾ? ಏನೋ ತೋರಿಸ್ತಿದಂಗೆ ಅವ್ರ ಪಾಡಿಗೆ ಅವ್ರ ಎಲೆಕ್ಷನ್ ಅದು ಇದು ಅಂತ ಬಿಸಿಲಿದಾರಲ್ಲ. ಅದೇ ಅವ್ರ ಕೆಲಸ ಎಲ್ಲ ಅವ್ರು ಬಿಸಿ ಇದಾರೆ, ನಾವು ಕೆಲಸ ನಾವು ಬಿಸಿ ಇದ್ದೀವಿ. ನೋಡಿ ನಮ್ಮ ಕಷ್ಟ ಗೊತ್ತು. ಇದೇ ತರ ಎಷ್ಟು ದಿವಸ ಅಂತ ನಡೆಯುತ್ತೆ ನಮಗೆ ಗೊತ್ತಿಲ್ಲ ಮೇಡಮ್. ನಾವು ಈ ಡಿಪಾರ್ಟ್ಮೆಂಟ್ ಬಿಟ್ಟು ಊರಿಗೆ ಹೋಗ್ಬಿಡೋಣ ಅಂತ ಇದ್ದೀನಿ ಮೇಡಮ್. ಏನು ಸಹಾಯ ಮಾಡಬೇಕು ಗೌರ್ಮೆಂಟ್ ಅವರು, ಏನು ಮಾಡ್ತಾ ಇಲ್ಲ. ಸರ್ ನಿಮ್ಗೂ ಹೊಟ್ಟೆ ಇದೆ ಅಲ್ವಾ ಸರ್? ಇದೆ ಮೇಡಮ್. ನಿಮ್ಗೂ ನಿಮ್ಗೆ ನಿಮ್ಮ ನಂಬಿರೋರ್ಗು ಎಲ್ಲಾರ್ಗು ಹೊಟ್ಟೆ ಇದೆ ಅಲ್ವಾ? ಅವ್ರ ಜೀವನ ಹೇಗೆ ಅವ್ರ ಹೊಟ್ಟೆ ಪಾಡು ಹೇಗೆ? ಏನು ಮೇಡಮ್, ಎಲ್ಲರೂ ನೋಡ್ತಾರೆ, ನೋಡಿದ್ರು ಅಷ್ಟು ನೀವು ನ್ಯೂಸಲ್ಲಿ ಹಾಕ್ತೀರಾ, ಸರ್ಕಾರ ನೋಡ್ತಾರೆ, ಆಗನೂ ಏನು ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್. ಹೇಳಿ ನೀವೇ. ಮುಂದಕ್ಕೆ ಏನು ಕ್ರಮ ತಗೊಳ್ತೀರಾ? ನೋಡಿ ಎಷ್ಟು ಕ್ಯೂ. ಎಕ್ಸಾಂಪಲ್ 100 ಆಟೋ ಐತೆ,
1 hour ಆಯ್ತು ನಾನು ಬಂದು ಈಗ ಹೋಗ್ತಾ ಇದ್ದೀನಿ. ಹೋಗಿ ಏನು ದುಡಿಯಬೇಕು ಹೇಳಿ? ಯಾವುದು 100 ರೂಪಾಯಿ ಫಸ್ಟು 100 ರೂಪಾಯಿಗೆ 2 ಲೀಟ್ರ್ ಬರ್ತಾ ಇದ್ದ, 54 ಇತ್ತು, ಈಗ 105 ರೂಪಾಯಿ. 105 ಆದ್ರೂ ಹಾಕ್ಸ್ಕೋಬೇಕು, 150 ಆದ್ರೂ ಇಲ್ಲಿ ಹಾಕ್ಸ್ಕೋಬೇಕು. ಏನು ಸ್ವಲ್ಪ ರೇಟ್ ಕಡಿಮೆ ಆಗಿದ್ರೆ ನಾವು ದುಡಿಬೇಕಲ್ಲ. ನಾವು ಒಂದು 10 ರೂಪಾಯಿ 20 ರೂಪಾಯಿ ದುಡಿತೀವಿ. ಎಲ್ಲ ಗೌರ್ಮೆಂಟ್ ಹಾಕ್ಬಿಟ್ರೆ ನಾವೇನು ದುಡಿಯೋದು ಹೇಳಿ? ಮುಂದಕ್ಕೆ ಹಿಂಗೆ ಆದ್ರೆ ಜೀವನ ಇನ್ನು ಎಷ್ಟೊತ್ತಾಗುತ್ತೆ, ಇನ್ನು ಎಷ್ಟು ತಿಂಗಳು ಆಗುತ್ತೆ, ಇನ್ನು ಎಷ್ಟು ವರ್ಷ ಆಗುತ್ತೆ ನಾವು ಹೇಳೋಕ್ಕಾಗಲ್ಲ. ಸರ್ ಪರ್ಮನೆಂಟ್ ಆಗಿ ಸಿಲಿಂಡರ್ ಗ್ಯಾಸ್ ಬರಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಏನು ಮಾಡಬೇಕು? ಹೋಗಿ ನಾವು ಸರ್ಕಾರ ಹತ್ರ ಹೋಗ್ತೀವಿ, ಹಾ ಏನೇನು ಸ್ವಲ್ಪ ಸಹಾಯ ಮಾಡಿ. ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ, ಹೋಗಿ ಏನೇನು ಅಲ್ಲ ಈಗ ಸುಮಾರು 1.5 ತಿಂಗಳು ಆಯ್ತು. 1.5 ತಿಂಗಳಿಂದ ನಿಮ್ ಕಷ್ಟ ನೀವ್ ಅನ್ಭವಿಸ್ತಾನೆ ಇದ್ದೀರಾ, ಯಾರು ತಲೆ ಕೆಡಿಸ್ಕೊತಿಲ್ಲ. ಈಗ ನೀವೇನ ಮಾಡ್ಕೊಳ್ಳಿ ಬಿಟ್ಟಾಕ್ಬಿಟ್ಟು ಅಂದ್ಬಿಟ್ಟು ಅವರು ಪರ್ಮನೆಂಟ್ ಆಗಿನೇ ಗ್ಯಾಸ್ ಬರ್ಲಿದಂಗೆ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ ಮೇಡಮ್. 4 ದಿನ ಹೆಂಗಾಗುತ್ತೆ ಅದೇ ಥರ.